ನಮ್ಮ ತಮ್ಮ ಏನಂದಾರಿ, ಇವು ಜವಳ ಹತ್ತಿದ ಭೂಮಿ ಅದ, ಮಕ್ಳಿಗೇನು ಇದು ಆಗುದಿಲ್ಲ ಮುಂದೆ ಅಷ್ಟು ಅನುಕೂಲ, ಅದಕ್ಕೆ ಚಲೋ ಅಲ್ಲಿ ಭೂಮಿ ಕೊಡ್ತಾರ, ಹೊಲದ ಬಾಜು ಹೊಲ ನಮ್ಮ ಊರಾಗ ಮನೆ ಕೆರೆಗ ಅಲ್ಲೇ ಹಿಡೀನು, ಚಲೋ ಮನಿನು ಕಟ್ಸ್ಕೊಳ್ಳೋನು ಅಂತ ಅವ್ರ ಮನೆಗೆ ತಂದೆ ತಾಯಿ ಅಣ್ಣ ತಮ್ಮರು ಸಪೋರ್ಟ್ಲಿಂದ ಯಾಕೆ ಮತ್ತೆ ಕೇಳಿಸಿ ನಮ್ಮ ತಮ್ಮ ಬರೀ ಚಿತ್ರ ಹಿಂಸೆ ಮಾಡೋದು, ಹೊಡೆಯೋದು, ಎದಿ ಮೇಲೆ ಎಲ್ಲ ಹಿಂದಕ್ಕೆ ಹಿಂಗೆ ಮಾಡಿ ಎಲ್ಲ ಎದಿ ಕ್ರ್ಯಾಕ್ ಆಗಿತ್ತು ಸರ್. ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ನಾನು ಪ್ರವೀಣ್ ಹಡ್ಪತ್, ನೀವು ನೋಡ್ತಾ ಇದ್ದೀರಾ KDTV ಕನ್ನಡ. ವೀಕ್ಷಕ ಪ್ರಭುಗಳೇ, 4 ಎಕರೆ ಸವಳ ಭೂಮಿಯನ್ನು ಮಾರಿ ಹೊಸ ಭೂಮಿಯನ್ನು ಖರೀದಿ ಮಾಡಲು ಇದೊಬ್ಬ ಪತಿ ತನ್ನ ಪತ್ನಿಯ ಬಳಿ ಕೇಳಿದಾಗ ಪತ್ನಿಯು ಒಪ್ಪದೇ ತನ್ನ ತವರ ಮನೆಗೆ ಹೋಗಿ ತನ್ನ ಗಂಡನ ಮೇಲೆ ತನ್ನ ತಮ್ಮಂದಿರಿಂದಲೇ ಹಲ್ಲೆ ಮಾಡಿರುವಂತಹ ಒಂದು ಆರೋಪ ಬಾಗಲಕೋಟೆ ಜಿಲ್ಲೆಯ ಬೀಳ್ಗಿ ತಾಲೂಕಿನ ಸೊನ್ನ ಗ್ರಾಮದಲ್ಲಿ ಕೇಳಿಬಂದಿದೆ. ಕಲ್ಮೇಶ್ ಎಂಬ 37 ವಯಸ್ಸಿನ ಸೊನ್ನ ಗ್ರಾಮದ ಯುವಕನ ಮೇಲೆ ಹಲ್ಲೆ ಆಗಿದೆ ಎಂಬ ಆರೋಪವನ್ನು ಹಲ್ಲೆಗೊಳಗಾದ ಯುವಕನ ಅಕ್ಕ ಮಾಡಿದ್ರು. ಹೆಂಡತಿ ಮಹಾದೇವಿ ಈ ಕಲ್ಮೇಶ್ ಮೇಲೆ ಈ ಪಾಟಿ ಸಿಟ್ಟು ಏಕೆ ಬಂತು ಗೊತ್ತಿಲ್ಲ, ಇದಕ್ಕಿದ್ದಂತೆ ತವರು ಮನೆಗೆ ಹೋಗಿ ಅಲ್ಲಿ ತನ್ನ ಮನೆಯವರೆಗೆ ನನ್ನ ಗಂಡ ಹೊಲ ಮಾರ್ತಾ ಇದ್ದಾನೆ ಅಂತ ಹೇಳಿಬಿಟ್ಟಿದ್ದಾಳಂತೆ. ಮಹಾದೇವಿಯವರ ತಮ್ಮ ಶಂಕರ, ಅಣ್ಣನ ಮಗ ಸೋಮಪ್ಪ ಈ ಹಲ್ಲೆಯನ್ನು ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ. ಕಲ್ಮೇಶ್ ತೀವ್ರ ಗಾಯಗೊಂಡಿದ್ದು ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಕಳೆದ 16 ದಿವಸಗಳ ಹಿಂದೆ ಈ ಘಟನೆ ನಡೆದಿದ್ದು, ಈ ಕುರಿತು FIR ಸಹ ದಾಖಲಾಗಿದೆ. ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈ ಅಕ್ಕ ತಮ್ಮ ಈಗ ಬಾಗಲಕೋಟೆಯ SP ಕಚೇರಿಗೆ ಆಂಬ್ಯುಲೆನ್ಸ್ ಸಮೇತವಾಗಿ ಬಂದು ದೂರನ್ನು ಕೊಡ್ತಾ ಇದ್ದಾರೆ. ಇನ್ನು ಯಾವುದೇ ತರಹದ ಪರಿಹಾರ ಸಿಕ್ಕದ ಕಾರಣವಾಗಿ ಬಾಗಲಕೋಟೆ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳ ಗಮನಕ್ಕೆ ತಂದು ಕಲ್ಮೇಶ್ ಅವರ ಅಕ್ಕ ಯಮುನಾಬಾಯಿ ತಮ್ಮನ ಮೇಲೆ ಆಗಿರುವಂತಹ ಹಲ್ಲೆಯ ಕುರಿತು ವಿವರಣೆಯನ್ನು ಕೊಟ್ಟಿದ್ದಾರೆ. ಇದರ ಸತ್ಯಾಸತ್ಯತೆಯನ್ನ ಪೊಲೀಸರ ಪೂರ್ಣ ತನಿಖೆಯ ನಂತರವೇ ತಿಳಿಯಬೇಕಿದೆ. ವೀಕ್ಷಕ ಪ್ರಭುಗಳೇ, ಒಂದು ಸುಂದರ ಸಂಸಾರ ಅಂದರೆ ಅಲ್ಲಿ ಗಂಡ ಹೆಂಡತಿ ಗಂಡನಿಗೆ ಒಂದು ರೀತಿಯಾದಂತಹ ಮರ್ಯಾದೆಯನ್ನ ಅಥವಾ ಒಬ್ಬರ ಮೇಲೆ ಒಬ್ಬರು ನಂಬಿಕೆಯನ್ನು ಇಟ್ಟು ಸಂಸಾರದ ಬಂಡಿಯನ್ನು ಸಾಗಿಸಬೇಕಾಗತ್ತೆ. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಈ ರೀತಿ ವೈಪರೀತ್ಯಗಳು ಅಲ್ಲಿ ಸಾಗ್ತಾನೇ ಇವೆ. ಹಾಗೆ ಅನೇಕ ವರದಿಗಳನ್ನು ನಾವು TV ಮಾಧ್ಯಮಗಳಲ್ಲಿ ನೋಡ್ತಾನೇ ಇದ್ದೇವೆ, ಅನೇಕ ಕಥೆಗಳನ್ನು ಉಪಕಥೆಗಳನ್ನು ಕೇಳ್ತಾನೇ ಇದ್ದೇವೆ. ವೀಕ್ಷಕ ಪ್ರಭುಗಳೇ, ನಿಮಗೆ ಏನು ಅನಿಸುತ್ತೆ ಈ ಒಂದು ಸ್ಟೋರಿಯ ಬಗ್ಗೆ ಅನ್ನೋದನ್ನು ದಯವಿಟ್ಟು ಒಂದು ಕಮೆಂಟ್ ಸೆಕ್ಷನ್ನಲ್ಲಿ ಒಂದು ಕಮೆಂಟನ್ನು ಮೆನ್ಷನ್ ಮಾಡಿ. ಮತ್ತೊಂದು ರೋಚಕ ವಿಭಿನ್ನವಾಗಿರುವಂತಹ ಸ್ಟೋರಿಯೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ, ಒಂದೇ ಮಾತರಂ. ಒಂದು ಬಲಗಾಲ ಮುರಿದ್ರಿ ಸರ್, ಎಡಗಾಲ ಪಾಟಿ ಮುರಿದ್ರಿ ಸರ್, ಎಡಗೈ ಎಡ್ತದಲ್ಲಿ ಕ್ರ್ಯಾಕ್ ಆಗ್ಯಾವ ಸರ್, ಎದಿಗೆ ಪೆಟ್ಟಾಗ್ಯದ್ರಿ, ಎಲ್ಲಿ ಬೇಕಲ್ಲಿ ರಕ್ತ ಮನ್ಸು ಗಟ್ಟಿದ್ರಿ ಸರ್, ಹೇಳಕ್ಕೂ ಬರುದಿಲ್ಲ, ಕುಂದ್ರಾಕು ಬರುದಿಲ್ಲ, ಎಡ್ದಾಡಕ್ಕೂ ಬರುದಿಲ್ರಿ ಸರ್, ಮಲ್ಕೊಂಡ್ರೆ ಮಲ್ಕೋದು ಸರ್, 6 ತದಲ್ಲಿ ಆಪರೇಷನ್ ಆಗ್ಯದ ಸರ್. ಸಲ ಬಿಡ್ದಾರಂದ್ರಿ ಸರ್, ಇದು 5ನೇ ಸಲ ರೀತಿ ಬಡಿಸೋದ್ರಿ ಸರ್. ಬರೀ ಜಗಳ ಸರ್, ಯಾಕಡೆ ಬೇಕು ನಮ್ಮ ಅಪ್ಪರಿಗೆ ಇದ್ರು ಅನ್ನೋದು, ಗಂಡಿಗೂ ಇದ್ರು ಅನ್ನೋದು, ಏನ್ರಿ ಒಂದು ಸಣ್ಣ ಪುಟ್ಟಕ್ಕೂ ಒಟ್ಟು ನಮ್ಮ ಮನೆ ಬಿಟ್ಟು ಹೋಗ್ತೀನಿ, ಹಿರಿಯರ್ ಕೊಡಿಸ್ತೀನಿ ನಾವು ಅಲ್ಲಿ ಅನ್ನೋದು ಇದನ್ನೇ ಹೇಳ್ಕೊತ ಬಂದ್ರಿ ಸರ್. ತಾವು ಮನೆ ಕರ್ಕೊಂಡ್ಬಂದು ಆಂಬುಲೆನ್ಸ್ ತಂದಿವಿ ಸರ್. ಅಂದ್ರೆ ಅವ್ನು ಇದ್ದ ಸ್ಥಿತಿಗತಿ ನೋಡಿ ಸತ್ಯಕ್ಕೆ ಒಂದು ಏನೇನು ಅಂತ ಅಂದ್ರೆ ಗೊತ್ತಾಗಬೇಕಲ್ರಿ ಸರ್. ಸರ್ ಅವರೆಲ್ಲ ಇದು ರಿಪೋರ್ಟ್ ನೋಡಿ ಸರ್, ಡಾಕ್ಟರ್ ರಿಪೋರ್ಟ್ ಏನದ ಎಲ್ಲ ಫೋಟೋ ಎಲ್ಲ ಸಮೇತ ತೋರಿಸಿರಿ ಸರ್. ನಾವೇನು ಸುಳ್ಳ ಹತ್ತಗಲ್ಲ ಏನು ಹಚ್ಚಿಲ್ಲ, ಹೆಂಗಿಲ್ಲ, ಎಲ್ಲಿ ಬೇಕಲ್ಲಿ ಪುಡಿ ಆಗಿಬಿಟ್ಟಾವ್ರಿ ಸರ್ ಕಾಲ್ರಿ. ಮುಂದೆ ಏನಾಗ್ರಿ ಕಂಪ್ಲೇಂಟ್ ಮಾಡಿರನ್ರಿ? ಕಂಪ್ಲೇಂಟ್ ಮಾಡಿವ್ರಿ ಸರ್. ಅವ್ರಿಗೆ ಅರೆಸ್ಟ್ ಮಾಡ್ಯಾರೇನ್ರಿ? ಏನಿಲ್ಲ, ಅವ ನಮ್ಮ ತಮ್ಮ ಪ್ರಜ್ಞೆ ಸ್ಥಿತಿಯಾಗಿದ್ದಾಗ ಒಬ್ಬನಿ ಅವಂಗ ಹೇಳಕ್ ಬಂದದ್ರಿ ಸರ್. ಅವನೊಬ್ಬನ ಅರೆಸ್ಟ್ ಮಾಡಿದ್ರಿ, ಇದಕ್ಕೆ ಸುಳ್ಳಾದಾಗಲ್ಲ, ಇದು ಹಚ್ಕೇಸಿಂದ ಏನಾದ ಕಾನೂನು ಹಚ್ಕೇಸಿಂದ ಬೇಲೆ ಬಂದು ಕೇಸಿಂದ ಏನಾದ ಈಗ ನಮ್ಮ ತಮ್ಮನ ಸ್ಥಿತಿಗತಿ ಇದ್ದಿದ್ದೆ ನಿಜ ಸಂಗತಿ ತೋರಿಸ್ಬೇಕಂತ ಇಲ್ಲಿ ಸ್ಟೇಷನ್ ತಗೊಂಡ್ ಬಂದಿವ್ರಿ ಸರ್. ಸುಳ್ಳೋ ಕಾರ್ಯನೋ ಇದು ನೋಡ್ಲಿ ಇದ್ದ ಸ್ಥಿತಿಗತಿ ಐತ್ರಿ ಸರ್. ಈಗ ಮುಂದೆ ಏನಾಗ್ತಂತೀರಿ? ಮುಂದೆ ಏನು ಹೆಂಗ ಸಾಹೇಬರು ನ್ಯಾಯ ಸಿಗ್ಲಿ ಅಂತ ತಂದು ಬಂದಿವ್ರಿ ಸರ್. ಈಗ ಎಷ್ಟು ಮಂದಿ ಹಲ್ಲೆ ಮಾಡಿದಾರೆ ನಿಮ್ಮ ಬ್ರದರ್ ಮೇಲೆ? ನಮ್ಮ ಮೇನ್ ಆರೋಪಿ ಏನ್ ಯೋಗೇಶ್ವರ ಸರ, ಅಣ್ಣನ ಮಗ ನಿಂತು ನೋಡವ್ರಿ ಸರ, ದಾಮ್ ಹೊಡೆಯವ್ರಿ ಸರ್. ಈಗ ಎಷ್ಟು ಮಂದಿ ಮ್ಯಾಗ ನೀವು ಪ್ರಕರಣ ದಾಖಲು ಮಾಡ್ಬೇಕಂತ 4 ಮಂದಿ ಮೇಲೆ ಸರ್. ಹೆಸರು ಹೇಳ್ರಿ. ಅವ್ರಿಬ್ಬರು 3 ಮಂದಿ ಹೊರಗದ ಅವ್ರ ಹೆಸರು ಹೇಳ್ರಿ. ಯಾರ್ಯಾರ ಮೇಲೆ ಕಂಪ್ಲೇಂಟ್ ಮಾಡೋರು ಅದ್ರಿ ಅವ್ರ ಹೆಸರು ಹೇಳ್ರಿ. ಹೆಸರು ಹೇಳ್ರಿ. ಅವ್ರು ಯಾರು ಮಾದೇವಿ ಸತ್ಯಪ್ಪ ಜಡಿಮನಿ ಅಂತ್ರಿ. ಈ ಕಡೆ ನೋಡಿ. ಈಗ ಮತ್ತೆ ಗಂಡಮನಿ ಬಂದಿಂದ ಮಾದೇವಿ ಕಲ್ಬಸಪ್ಪ ಜೋಗಿ ಹಾಕದ್ರಿ ಸರ. ಇನ್ನೊಬ್ಬವ ಹುಡುಗ ಪ್ರಜ್ವಲ ಸೋಮಪ್ಪ ಜಡಿಮನಿ ಸರ್.
ಇನ್ನೊಬ್ಬ ಶಂಕರ್ ಸತ್ಯಪ್ಪ ಜಿಡಿ ಮನಿ ಅನ್ನ ಸರ್. ಅದು ಹಿಂದಿ ಆಸ್ತಿ ನೋಡಿ ಅದು ಸರ್ ನಮ್ಮ ಗಂಡನ ಮನೆ ಆಸ್ತಿ ಆಸ್ತಿ ಸರ್, ಗಂಡ ಮನಿ ಆಸ್ತಿ ಸರ್. ನಮ್ಮ ತಮ್ಮಾರ್ದ್ರಿ ಅಲ್ಲಿ ಈ ದೂರಾಗಿ ಇಲ್ಲಿ camera ನೋಡ್ರಿ. ಮಾರಿಸ್ ಅಲ್ಲಿ camera ಏನದ ಇಲ್ಲಿ ಕರ್ಕೊಂಬಂದು ಹೊಲ ಇಡಿಸಿ ಮನಿ ಕಟ್ಸಿ ಇದನ್ನ ಮಾಡ್ಯಾರಿ ಸರ್. ಅವ್ರ ಹಿಂದಿ ಆಸ್ತಿ ಅಲ್ಲ, ಹಾ ಗಂಡನ ಮನೆ ಆಸ್ತಿನೇ ಅವ್ರಿಗೆ ಕೊಡಾಕ ಈ ನಮನೆ ಆಗಿದೆ. ಹಾ ಸರ್. ಈ ಆಂಬುಲೆನ್ಸ್ ಮುಖಾಂತರ ಯಾಕೆ ಬಂದ್ರಿ ನೀವು? ಸರ್ ಇದ್ದಿದ್ದು ನೂರು ತೋರಿಸ್ಬೇಕಲ್ರಿ ಸರ್. ಅವ್ರಿಗೆ ಏನಾಗಿತ್ರಿ ಈಗ? ಅಲ್ಲಿ ಕಾಲ ಪಾಲ ಎಲ್ಲ ಮುರಿದು ಕೈ ಅದು ಆಪರೇಷನ್ ಪೇಷಂಟ್. ಈ ಕಡೆ ನೋಡ್ರಿ ಕಾರ ಕ್ಯಾಮರಾ ನೋಡಿ ಹೇಳ್ರಿ. ಈ ಕಡೆ ನನ್ನ ಹೆಸರು ಯಮ್ನಾಬಾಯಿ.